ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತಿನ ಈ ವಿಡಿಯೋದಲ್ಲಿ ಮಾವಿನಕಾಯಿ ಚಟ್ನಿಯನ್ನು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಮಾವಿನಕಾಯಿ ಚಟ್ನಿ, ಒಂದು ಹುಳಿ ಮಾವಿನಕಾಯಿನ ತೆಗೆದುಕೊಂಡಿದ್ದೀನಿ. ಸೂಜಿ ಮೆಣಸು ಒಂದು 6ರಿಂದ 8 ಇದೆ. ಸ್ವಲ್ಪ ಖಾರ ಬೇಕಲ್ವ, ಹಾಗಾಗಿ. ಮತ್ತು ಹಸಿ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಫ್ರೆಶ್ ಆಗಿರುವಂಥದ್ದು. ಜಾಸ್ತಿ ಸಾಮಾನು ಬೇಕಾಗಲ್ಲ ಈ ಚಟ್ನಿನ ಮಾಡಲಿಕ್ಕೆ. ಮಾವಿನಕಾಯಿ ಸಿಪ್ಪೆನ ತೆಗೆದಾಯಿತು. ಈಗ ಜಾರಿಗೆ ಹಾಕ್ತಾ ಇದ್ದೀನಿ, ಮಿಕ್ಸಿ ಜಾರಿಗೆ. ತುಂಬ ಈಸಿ. ಸೂಜಿ ಮೆಣಸು, ಹಸಿ ತೆಂಗಿನಕಾಯಿಯನ್ನು ಕೂಡ ಹಾಕಿದೆ. ಈಗ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಫೈನಾಗಿ ಗ್ರೈಂಡ್ ಮಾಡ್ತೀನಿ. ಸ್ವಲ್ಪ ಚಟ್ನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಮಾಡ್ತಾಯಿದ್ದೀನಿ. ಒಂದು ಬೌಲಿಗೆ ಹಾಕಿದ್ದೀನಿ. ಅನ್ನೋ ಜೊತೆನೂ ಅಂತೂ ಚೆನ್ನಾಗೇ ಇರುತ್ತೆ. ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಫೈನಲಿ ತೆಂಗಿನ ಎಣ್ಣೆ, ಸಾಸಿವೆ, ಇಂಗು. ಮಾವಿನಕಾಯಿ ಚಟ್ನಿ, ರುಚಿಯಾದ ಮಾವಿನಕಾಯಿ ಚಟ್ನಿ ರೆಡಿಯಾಗೇ ಬಿಡ್ತು. ನೀವು ಕೂಡ ಆರಾಮಾಗಿ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಟ್ರೈ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದೇ ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.